ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಸೆಮಿ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 7 ಎಳೆ ದಾರನ ತಗೊಂಡಿದ್ದೀನಿ. ನಾನು ಯೂಶುವಲ್ ಆಗಿ 6 ಎಳೆ ತಗೊಳ್ಳೋದು. ಅದಾದ ನಂತರ 10 ನಂಬರ್ ಕ್ರೋಶಾ ನೀಡಲ್ಲ ತಗೊಂಡಿದ್ದೀನಿ. 11 ತಗೊಂಡ್ರು ಕೂಡ ನಡೆಯುತ್ತೆ, ಅಥವಾ 7 ಎಳೆ ದಾರದ ಬದಲಿಗೆ 6 ಎಳೆ ತಗೊಂಡ್ರು ಕೂಡ ತೊಂದರೆ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆನ ಸೀದಾ ಇಟ್ಕೊಂಡು ಈ ರೀತಿಯಾಗಿ ಬಟ್ಟೆಯ ಹಿಂಭಾಗದಿಂದ ದಾರನ ಮೇಲೆ ಕೆಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಸೊ ಒಂದು ಸಿಂಗಲ್ ಕ್ರೋಶಾ ಆಗುತ್ತೆ. ಅದಾದ ನಂತರ ಚೈನ್ಗಳನ್ನ ಹಾಕೊಳ್ಬೇಕಾಗುತ್ತೆ. 1 2 ಅದಾದ ನಂತರ 3 4 ಒಟ್ಟು 4 ಚೈನ್ ಹಾಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಮತ್ತೆ 4 ಚೈನ್ ಹಾಕೊಳ್ತೀನಿ. 4 ಚೈನ್ ಆದ್ಮೇಲೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡೆ, ಸೆಕೆಂಡ್ ಟೈಮ್ 4 ಚೈನ್ ಹಾಕಿ ಲಾಕ್ ಮಾಡಿದೀನಿ. ಈಗ ಮತ್ತೆ 4 ಚೈನ್ ಹಾಕೊಳ್ತೀನಿ. 4 ಚೈನ್ ಹಾಕೋದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಲೂಸು ಮಾಡಬಾರ್ದು ಅಥವಾ ಟೈಟು ಕೂಡ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ನೋಡಿ ಈ ರೀತಿಯಾಗಿ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ ಹಾಕೊಳ್ತಾ ಇದೀನಿ. ಸೊ ಇದ್ರಲ್ಲಿ ಬೇಸ್ ಲೈನ್ ತುಂಬಾ ಈಸಿ ಇದೆ. ಬರೀ 4 ಚೈನ್ ಹಾಕೊಂಡು ಹೋಗೋದಷ್ಟೇ. ಕೌಂಟಿಂಗು ತುಂಬಾ ಅಂದ್ರೆ ತುಂಬಾ ಈಸಿ ಇದೆ. ಕನ್ಫ್ಯೂಸ್ ಆಗೋ ತರ ಎಲ್ಲ ಏನೂ ಇಲ್ಲ. ಬಿಗಿನರ್ಸ್ ಕೂಡ ಆರಾಮಾಗಿ ಡಿಸೈನ್ ನ ಟ್ರೈ ಮಾಡ್ಬೋದು. ಸೊ ಲಾಕ್ ಮಾಡುವ ಕರೆಕ್ಟ್ ಆಗಿ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಬರೀ 4 ಚೈನ್ ಲಾಕ್, 4 ಚೈನ್ ಲಾಕ್, 4 ಚೈನ್ ಲಾಕ್ ಎಂಡಿಂಗ್ ವರೆಗೂ ಸ್ಯಾರಿ ಪೂರ್ತಿ ಹಾಕೊಂಡು ಹೋಗ್ಬೇಕಾಗತ್ತೆ. ಈ ರೀತಿಯ ಕಾಣಿಸುತ್ತೆ. ಪೂರ್ತಿ ಸ್ಯಾರಿ ಕೊನೆವರೆಗೂ ಹಾಕೊಂಡು ಹೋಗ್ಬೇಕಾಗತ್ತೆ. ಪೂರ್ತಿ ಹಾಕೊಂಡಿದೀನಿ ನೋಡಿ. 4 ಚೈನ್ ಹಾಕಿ ಲಾಕ್, 4 ಚೈನ್ ಹಾಕಿ ಲಾಕ್, ಈ ರೀತಿ ಎಂಡಿಂಗ್ ವರೆಗೂ ಹಾಕೊಂಡು ಹೋಗಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡಿ ಮೇಲೆ ಕೇಳ್ಕೊಳ್ಬೇಕು. ಅಲ್ಲಿಗೆ ನಮ್ಗೆ ಲಾಕ್ ಆಗ್ಬಿಡುತ್ತೆ, ದಾರ ಬಿಚ್ಕೊಂಡ್ ಬರೋದಿಲ್ಲ. ಸೊ ಪ್ರತಿ ಸಲನು ಪ್ರತಿ ಸ್ಟೆಪ್ ಇದೇ ರೀತಿಯಾಗಿ ಎಂಡ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ಸೆಕೆಂಡ್ ಸ್ಟೆಪ್ ಸೇಮ್ 7 ಎಳೆ ದಾರನೇ ತಗೊಂಡಿದೀನಿ. ತಗೊಂಡು ಸ್ಟಾರ್ಟಿಂಗ್ ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಬಟ್ಟೆಗೆ ಲಾಕ್ ಮಾಡ್ಕೊಂಡೆ. ಅದಾದ ನಂತರ ಫಸ್ಟ್ 4 ಚೈನ್ ಹಾಕಿರ್ತೀವಲ್ಲ ನಾವು. ಸೊ ನೋಡಿ, ಫಸ್ಟ್ ಬಟ್ಟೆಗೆ ಲಾಕ್ ಆದ್ಮೇಲೆ 4 ಚೈನ್ ಒಳಗೆ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕು ನೋಡಿ. ಅದಾದ್ಮೇಲೆ ಮತ್ತೊಂದು ಸಿಂಗಲ್ ಕ್ರೋಶಾ 4 ಚೈನ್ ಒಳಗಡೆ ನೋಡಿ. ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಸೊ ಬಟ್ಟೆಗೆ ಒಂದ್ಸಲ ಲಾಕ್ ಮಾಡ್ಕೊಂಡೆ. 4 ಚೈನ್ ಅಲ್ಲಿ 2 ಸಿಂಗಲ್ ಕ್ರೋಶಾ. ಈಗ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸೆಕೆಂಡ್ 4 ಚೈನ್ ಒಳಗೆ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಅದೇ 4 ಚೈನ್ ಒಳಗೆ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಅಂದ್ರೆ ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. 4 ಚೈನ್ ಒಳಗ್ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದ್ ಮಾಡ್ಕೊಳ್ಕೋಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಈ 4 ಚೈನ್ ಏನ್ ಹಾಕೊಳ್ತೀವಿ ಅದ್ರ ಪೂರ್ತಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲಾ ಡಬಲ್ ಕ್ರೋಶಗಳು ಕೂಡ ಒಂದೇ ಲೆಂತ್ ಅಲ್ಲಿ ಇರ್ಬೇಕು. ಒಂದು ಉದ್ದ ಅಥವಾ ಒಂದು ಗಿಡ್ಡ ಆಗ್ಬಾರ್ದು. ಸೊ ನೋಡ್ಕೊಂಡು ನೀವು ಡಿಸೈನ್ ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ದಾರನ ಎಳ್ಕೊಳ್ಳುವಾಗ ಎಲ್ಲಾ ಕಂಬಗಳಿಗೂ ಒಂದೇ ಲೆಂತ್ ಅಲ್ಲಿ ದಾರನ ಎಳ್ಕೊಂಡ್ರೆ ಎಲ್ಲಾ ಕಂಬನು ಒಂದೇ ಅಂದ್ರೆ ಈವನ್ ಆಗಿ ಬರುತ್ತೆ. ಸೊ ನಾನಿಲ್ಲಿ 4 ಚೈನ್ ಗ್ಯಾಪ್ ಅಲ್ಲಿ ಒಟ್ಟು 12 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ. 12 ಡಬಲ್ ಕ್ರೋಶ ಕರೆಕ್ಟ್ ಆಗಿ ಇಡ್ಸುತ್ತೆ. ಸೊ ಕೌಂಟಿಂಗ್ ಕೂಡ ಇದೇ ತರನೇ ಮಾಡ್ಕೊಂಡು ಹೋಗಿ. 12 ಕಂಬ ಹಾಕೊಂಡ್ರೆ ಸಾಕು, ಜಾಸ್ತಿನೂ ಮಾಡ್ಬೇಡಿ ಅಥವಾ ಕಡಿಮೆನೂ ಮಾಡಕ್ ಹೋಗ್ಬೇಡಿ. 2 ದಾರ ಒಂದ್ ಮಾಡ್ಕೊಳ್ತೀನಿ, ಮತ್ತೆರಡು ದಾರ ಒಂದ್ ಮಾಡ್ಕೊಳ್ತೀನಿ. ನಾನಿಲ್ಲಿ 7 ಎಳೆ ದಾರ ತಗೊಂಡಿರೋದ್ರಿಂದ ಸಮ್ಟೈಮ್ಸ್ ಒಂದೊಂದ್ ದಾರ ಬಿಟ್ಕೊಂಡು ಬರುತ್ತೆ. ಸೊ ನೋಡ್ಕೊಂಡು ಮಾಡ್ಬೇಕಾಗತ್ತೆ ಡಿಸೈನ್. ಸೊ ನಿಮ್ಗೆ 7 ಎಳೆ ದಾರ ಕಷ್ಟ ಆಗುತ್ತೆ ಅಂತ ಇದ್ರೆ 6 ಎಳೆನು ಕೂಡ ತಗೊಳ್ಬೋದು. ಡಿಸೈನ್ ಏನು ತೊಂದ್ರೆ ಇಲ್ಲ. ಸೊ ಅಲ್ಲಿಂದ ಅಲ್ಲಿಗೆ ಕಂಬಗಳನ್ನ ಕೌಂಟ್ ಮಾಡ್ಕೊಂಡು ಹಾಕೊಂಡು ಹೋಗ್ಬೇಕಾಗತ್ತೆ. ಹೆಚ್ಚು ಕೂಡ ಮಾಡ್ಕೊಳ್ಬೇಡಿ ಅಥವಾ ಕಡಿಮೆ ಕೂಡ ಮಾಡ್ಕೊಳ್ಬೇಡಿ. ಸೂಜಿ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪ್ ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಎರಡಕ್ಕೊಂದು ಈ ರೀತಿಯಾಗಿ
ಕಂಬಗಳನ್ನ ಹಾಕೋಬೇಕು. ಇಲ್ಲಿ ಈಗ 12 ಕಂಬ ಆಗಿದೆ. ನೆಕ್ಸ್ಟ್ 4 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ ನೋಡಿ. ಈಗ ಲಾಕ್ ಆದ್ಮೇಲೆ 3 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ ಇರುತ್ತಲ್ಲ, ನೆಕ್ಸ್ಟ್ 4 ಚೈನ್ ಗ್ಯಾಪ್ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ನೋಡಿ. ಈ ರೀತಿಯ ಕಾಣಿಸುತ್ತೆ ನಿಮ್ಗೆ. ಈಗ ಸೂಜಿ ಮೇಲೆ ದಾರ ಸುತ್ಕೋಬೇಕು ಒಂದ್ಸಲ. ನೆಕ್ಸ್ಟ್ 4 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಅಂದ್ರೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, 4 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು. ಸೊ ಈ ರೀತಿಯಾಗಿ ಇಲ್ಲೂ ಕೂಡ 12 ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಈಸಿ ಇದೆ ಡಿಸೈನ್, ತುಂಬಾ ಬೇಗ ಹೋಗ್ಬಿಡುತ್ತೆ, ಗ್ರ್ಯಾಂಡ್ ಲುಕ್ ಕೂಡ ಬರುತ್ತೆ. ಆರ್ಚ್ ನಿಮ್ಗೆ ತುಂಬಾ ದೊಡ್ಡದಾಗಿ ಬರೋದಿಲ್ಲ, ಚಿಕ್ಕ ಚಿಕ್ಕದಾಗೆ ಬರುತ್ತೆ ಆರ್ಚ್. ಹಾಗಿದ್ರು ಕೂಡ ನೀಟಾಗಿ ಬರುತ್ತೆ ಡಿಸೈನ್. ಸೊ ಇಲ್ಲಿ 12 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ 4 ಚೈನ್ ಏನ್ ಕಾಣಿಸುತ್ತಲ್ಲ, ಆ 4 ಚೈನ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ 3 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಈಗ ಮತ್ತೆ ನೆಕ್ಸ್ಟ್ ಸೂಜಿ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ 4 ಚೈನ್ ಅಲ್ಲಿ 12 ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಒಂದು 4 ಚೈನ್ ಅಲ್ಲಿ 12 ಡಬಲ್ ಕ್ರೋಶೆ, ನೆಕ್ಸ್ಟ್ 4 ಚೈನ್ ಅಲ್ಲಿ ಲಾಕ್, ಮತ್ತೆ 3 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ ಅಲ್ಲಿ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಪೂರ್ತಿ ಎಂಡಿಂಗ್ ವರೆಗೂ ಹಾಕೊಂಡು ಹೋಗ್ಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ಪೂರ್ತಿ ಸ್ಯಾರಿ ಪೂರ್ತಿ ಎಂಡಿಂಗ್ ವರೆಗೂ ಹಾಕಿದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಇಷ್ಟೇ ಸಾಕು ಅಂತ ಇದ್ರೆ ನೀವಲ್ಲಿ 3 ಚೈನ್ ಏನ್ ಹಾಕಿರ್ತೀರಲ್ಲ ಅಲ್ಲಿಗೆ ಕುಚ್ಚನ್ನ ಕಟ್ಕೊಳ್ಬಹುದು. ತುಂಬಾ ಸಿಂಪಲ್ ಬೇಕು ಅಂತ ಇದ್ರೆ ನೋಡಿ, ಕೊನೆಯಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದೀನಿ. ಸೊ ಸ್ಟಾರ್ಟಿಂಗ್ ಯಾವ ರೀತಿ ಮಾಡಿರ್ತೀವಿ ಅದೇ ರೀತಿ ಎಂಡಿಂಗ್ ಅಲ್ಲೂ ಫಿನಿಶ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಕಾಂಟ್ರಾಸ್ಟ್ ಕಲರ್ ದಾರ 7 ಎಳೆ ದಾರ ಗಂಟೆ ಹಾಕೊಂಡು ತಗೊಂಡಿದೀನಿ. ಸ್ಟಾರ್ಟಿಂಗ್ ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ, ಅಂದ್ರೆ ಬಟ್ಟೆಗೆ ಲಾಕ್ ಮಾಡಿರ್ತಿಲ್ಲ ಆ ಲಾಕ್ಗೆ ಲಾಕ್ ಮಾಡ್ಕೊಂಡೆ. ಈ 4 ಚೈನ್ ಅಲ್ಲಿ ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ, ಫಸ್ಟ್ ಸಿಂಗಲ್ ಕ್ರೋಶ ಅಲ್ಲಿಗೆ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಅದಾದ ನಂತರ ನೋಡಿ, ಫಸ್ಟ್ ಡಬಲ್ ಕ್ರೋಶ ಕಾಣಿಸುತ್ತೆ ನಿಮ್ಗೆ. ಫಸ್ಟ್ ಡಬಲ್ ಕ್ರೋಶ ಹೋಲ್ ಇದೆಯಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಫಸ್ಟ್ ಕಂಬದ ಒಳಗೆ ಲಾಕ್ ಮಾಡ್ಕೊಂಡೆ. ಈಗ ದಾರನ ಮೇಲೆ ಕೆಳ್ಕೊಳ್ಬೇಕು. ಸ್ಮಾಲ್ ಸೈಜ್ ಬೀಡ್ ನ ತಗೊಂಡಿದ್ದೀನಿ. ಯೂಶಲ್ ಆಗಿ ನಾವು ತಗೊಳ್ತೀವಲ್ಲ ಗೋಲ್ಡನ್ ಬೀಡ್, ಸ್ಮಾಲ್ ಸೈಜ್ ಬೀಡ್ ನ ತಗೊಂಡು ಬೀಡ್ ನ ಇನ್ಸರ್ಟ್ ಮಾಡಿ ಹೋಲ್ ಗ್ಯಾಪ್ ನಿಮ್ಗೆ ನೀಟಾಗಿ ಕಾಣಿಸುತ್ತೆ. ಡಬಲ್ ಕ್ರೋಶ ಹೋಲ್ ಗ್ಯಾಪ್. ಸೆಕೆಂಡ್ ಡಬಲ್ ಕ್ರೋಶ ಹೋಲ್ ಏನ್ ಕಾಣಿಸುತ್ತಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿದ ನಂತರ ದಾರನ ಮೇಲೆ ಕೇಳ್ಕೊಳ್ಬೇಕು, ಬೀಡ್ ನ ಇನ್ಸರ್ಟ್ ಮಾಡೋದು. ನೆಕ್ಸ್ಟ್ ಅಂದ್ರೆ ಥರ್ಡ್ ಹೋಲ್ ಏನ್ ಕಾಣಿಸುತ್ತಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಈಗ ಮತ್ತೆ ಇನ್ನೊಂದು ಬೀಡ್ ನ ಇನ್ಸರ್ಟ್ ಮಾಡಿ ಮಾಡ್ಕೋಬೇಕು. ನೆಕ್ಸ್ಟ್ ಹೋಲ್ಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಒಟ್ಟು 4 ಬೀಡ್ಗಳನ್ನ ಹಾಕಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಒಟ್ಟು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಕಂಬದ ಮೇಲೆ ಒಂದ್ಸಲ ಲಾಕ್ ಮಾಡ್ಕೊಂಡಿದ್ವಿ. ಅದಾದ್ಮೇಲೆ 4 ಕಂಬ ಒಟ್ಟು 4 ಬೀಡ್ಗಳನ್ನ ಹಾಕಿ ಫಸ್ಟ್ ಕಂಬದ ಮೇಲೆ ಒಂದ್ಸಲ ಲಾಕ್ ಮಾಡ್ಕೊಂಡಿರ್ತೀರಾ. ಅದಾದ್ಮೇಲೆ 4 ಬೀಡ್ಗಳನ್ನ ಹಾಕಿ 4 ಸಲ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ. ಈಗ ಇಲ್ಲಿಂದ 3 ಚೈನ್ ಹಾಕೊಳ್ತೀನಿ. 3 ಚೈನ್ ಹಾಕಿ ನೋಡಿ 1 2 3 ನೀಟಾಗಿ ನೋಡ್ಕೊಳ್ಳಿ. 1 2 3 ಮೂರನೇ ಹೋಲ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ ನ 2 ಹೋಲ್ ಗ್ಯಾಪ್ ನ ಸ್ಕಿಪ್ ಮಾಡಿ 3ನೇ ಹೋಲ್ ಅಲ್ಲಿ ಲಾಕ್ ಮಾಡ್ಕೊಂಡೆ. ಈಗ ಮತ್ತೆ ದಾರನ ಮೇಲೆ ಕೆಳ್ಕೊಂಡು ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ತೀನಿ. ಬೀಡ್ ನ ಇನ್ಸರ್ಟ್ ಮಾಡಿದೀನಿ. ಮಾಡಿ ನೆಕ್ಸ್ಟ್ ಹೋಲ್ ಗ್ಯಾಪ್ ಏನ್ ಕಾಣಿಸುತ್ತಲ್ಲ ಡಬಲ್ ಕ್ರೋಶ ಹೋಲ್ ಗ್ಯಾಪ್ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಕೂಡ 4 ಬೀಡ್ಗಳನ್ನ ಹಾಕಿ 4 ಸಿಂಗಲ್ ಕ್ರೋಶಸ್ ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ.
ಥರ್ಡ್ ಬೀಡ್ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ನ ಮಾಡ್ಕೊಳ್ತೀನಿ. ಅದಾದ ನಂತರ ಫೋರ್ತ್ ಬೀಡ್ ಲಾಸ್ಟ್ ಬೀಡ್ ನ ಇನ್ಸರ್ಟ್ ಮಾಡ್ತೀನಿ. ನೆಕ್ಸ್ಟ್ ಹೋಲ್ ಗ್ಯಾಪ್ ಏನ್ ಕಾಣಿಸುತ್ತೆ ಲಾಸ್ಟ್ ಡಬಲ್ ಕ್ರೋಶ ಹೋಲ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ನೀಡಲ್ ಹಾಕಿ ದಾರನ ಮೇಲಕ್ಕೆ ತಂದು ಎರಡೂ ದಾರ ಸೇರಿ ಒಂದು ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ 4 ಬೀಡ್ ಬರುತ್ತೆ, ಅದಾದ್ಮೇಲೆ 3 ಚೈನ್ ಮತ್ತೆ 4 ಬೀಡ್ ಈ ರೀತಿಯ ಕಾಣಿಸುತ್ತೆ ನೋಡಿ ಡಿಸೈನ್. ಈಗ ಅಲ್ಲಿ ನೆಕ್ಸ್ಟ್ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶ 3 ಚೈನ್ ಅಲ್ಲಿ 2 ಸಿಂಗಲ್ ಕ್ರೋಶ ಮಾಡ್ಕೊಂಡೆ. ಅದಾದ ನಂತರ ಫಸ್ಟ್ ಡಬಲ್ ಕ್ರೋಶ ಹೋಲ್ ಕಾಣಿಸುತ್ತಲ್ಲ ನೋಡಿ, ಫಸ್ಟ್ ಡಬಲ್ ಕ್ರೋಶ ಹೋಲ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಈಗ ದಾರನ ಮೇಲೆ ತಿಳ್ಕೊಂಡು ಬೀಡ್ಗಳನ್ನ ಇನ್ಸರ್ಟ್ ಮಾಡ್ಕೋಬೇಕು. ಸೊ ಒಂದು ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳೋದು, ಬೀಡ್ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಹೋಲ್ ಗ್ಯಾಪ್ ಅಂದ್ರೆ ಸೆಕೆಂಡ್ ಡಬಲ್ ಕ್ರೋಶ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ತೀನಿ, ಥರ್ಡ್ ಡಬಲ್ ಕ್ರೋಶ ಹೋಲ್ಗೆ ಲಾಕ್ ನ ಮಾಡ್ಕೊಳ್ತೀನಿ. ಸೊ ಮತ್ತೆ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಹೋಲ್ ಗ್ಯಾಪ್ ಏನ್ ಕಾಣಿಸುತ್ತೆ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಮತ್ತೆ ನಾಲ್ಕನೇ ಬೀಡ್ ಹಾಕಿ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಈಗ ಇಲ್ಲಿಂದ 3 ಚೈನ್ ಹಾಕೋಬೇಕಾಗುತ್ತೆ. 1 2 3 ಚೈನ್ ಹಾಕಿ 2 ಡಬಲ್ ಕ್ರೋಶ ಹೋಲ್ ಗ್ಯಾಪ್ ನ ಸ್ಕಿಪ್ ಮಾಡ್ಕೋಬೇಕಾಗತ್ತೆ. ಮೂರನೇ ಹೋಲ್ ಗ್ಯಾಪ್ ನೋಡಿ 1 2 ಮೂರನೇ ಹೋಲ್ ಗ್ಯಾಪ್ಗೆ ನೀಡಲ್ ದಾರನ ಮೇಲಕ್ಕೆ ತಂದು ಲಾಕ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ದಾರನ ಮೇಲಕ್ಕೆ ಇಳ್ಕೊಂಡು ಸ್ಮಾಲ್ ಸೈಜ್ ಬೀಡ್ಗಳನ್ನ ಇನ್ಸರ್ಟ್ ಮಾಡ್ಕೋಬೇಕು. ಸೊ ಒಂದೇ ಸಲ ನಿಮ್ಗೆ ಇಷ್ಟು ಬೀಡ್ ತಗೊಳಕ್ಕೆ ಕಷ್ಟ ಆಯ್ತು ಅಂದ್ರೆ ಒಂದೊಂದೇ ಬೀಡ್ಗಳನ್ನ ತಗೊಂಡು ಕೂಡ ಬೀಡ್ ನ ಇನ್ಸರ್ಟ್ ಮಾಡ್ಕೋಬಹುದು. ನೋಡಿ ಒಂದು ಬೀಡ್ ಇನ್ಸರ್ಟ್ ಮಾಡ್ತೀನಿ, ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಮತ್ತೆ ಸೆಕೆಂಡ್ ಬೀಡ್ ಇನ್ಸರ್ಟ್ ಮಾಡ್ತೀನಿ, ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ನನ್ನ ವಿಡಿಯೋ ನಿಮ್ಗೆ ಏನಾದ್ರು ಸ್ಲೋ ಆಯ್ತು ಅಥವಾ ಸ್ಪೀಡ್ ಆಗಾಯ್ತು ಅಂತ ಇದ್ರೆ ಮೇಲೆ ನಿಮ್ಗೆ 3 ಡಾಟ್ಸ್ ಅಂತ ಅಂದ್ರೆ ಆಪ್ಷನ್ಸ್ ಇರುತ್ತೆ, ಅದೇ ನೀವು ವಿಡಿಯೋ ಪ್ಲೇ ಬ್ಯಾಕ್ ನ ಸ್ಪೀಡ್ ನ ಸೆಟ್ ಮಾಡ್ಕೊಳ್ಬಹುದು. ಸೊ ನಿಮ್ಗೆ ಹೇಗ್ ಬೇಕು ಆ ರೀತಿ ಅಡ್ಜಸ್ಟ್ ಮಾಡ್ಕೋಬಹುದು ಸ್ಪೀಡ್ ನ. ಸೊ ಈಗ 4 ಬೀಡ್ಗಳನ್ನ ಹಾಕಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದೀನಿ. ಈಗ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇರುತ್ತಲ್ಲ ನೋಡಿ, ಈ 3 ಚೈನ್ ಗ್ಯಾಪ್ಗೆ 2 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. ಒಂದಾಯ್ತು, ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶ. ಇದೇ ರೀತಿಯಾಗಿ ಪ್ರತಿಯೊಂದು ಆರ್ಚಿಗೂ ಕೂಡ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. 4 ಬೀಡು ಸಿಂಗಲ್ ಕ್ರೋಶ 3 ಚೈನು 4 ಬೀಡು ಈ ರೀತಿಯಾಗಿ ಪ್ರತಿಯೊಂದು ಆರ್ಚಿಗೂ ಕೂಡ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನೀಟಾಗಿ ಬರುತ್ತೆ ಡಿಸೈನು, ತುಂಬಾ ತಿಕ್ಕಾಗಿ ಕೂಡ ಬರುತ್ತೆ. ಏಳೆಳೆ ದಾರ ತಗೊಂಡಿರೋದ್ರಿಂದ ನೋಡ್ತಾ ಇರ್ಬೋದು ತುಂಬಾ ನೀಟ್ ವರ್ಕ್, ಡಿಸೈನ್ ತುಂಬಾ ಎನ್ಹಾನ್ಸ್ ಆಗಿ ಕಾಣಿಸುತ್ತೆ. ಪೂರ್ತಿ ಫಿನಿಶ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ ಡಿಸೈನು. ಪುಟ್ಟದಾಗಿ ಆರ್ಚ್ ಬರುತ್ತೆ, ದೊಡ್ಡದಾಗಿ ಏನ್ ಬರೋದಿಲ್ಲ. ಅಲ್ಲಿ ಪ್ರತಿಯೊಂದು ಆರ್ಚ್ ಕೂಡ ನಾವು ಕುಚ್ಚುಗಳನ್ನ ಕಟ್ಕೊಳ್ತೀವಿ. ನೋಡಿ ಇದಕ್ಕೆ ನಾನು 147 ದಾರನ ಬೇಬಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ತುಂಬಾ ಪುಟ್ಟದಾಗಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ನೀವು ಬೇಕಿದ್ದಲ್ಲಿ ಒಂದ್ ಆರ್ಚಿಗೆ ಕುಚ್ಚು ಕಟ್ಕೊಂಡು ಒಂದ್ ಆರ್ಚನ್ನ ಹಾಗೆ ಬಿಡ್ಬೋದು. ಸೊ 2 ಆರ್ಚ್ಗೆ ಒಂದು ಕುಚ್ಚು ಈ ರೀತಿ ಕೂಡ ನೀವು ಕುಚ್ಚನ್ನ ಕಟ್ಕೊಂಡು ಹೋಗ್ಬೋದು. ಸೊ ಫೈನಲ್ ಆಗಿ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಡಿಸೈನು. ಇನ್ನೂ ಗ್ರ್ಯಾಂಡ್ ಬೇಕಿತ್ತಂದ್ರೆ ಇದಕ್ಕೆ ನೀವು ಸ್ಟೋನ್ ಚೈನ್, ಗೋಲ್ಡನ್ ಬಾಲ್ ಚೈನ್ ಸ್ಟಿಕ್ ಕೂಡ ಮಾಡ್ಕೊಳ್ಬಹುದು, ಇನ್ನು ಹೆವಿ ಗ್ರ್ಯಾಂಡ್ ಬೇಕು ಅಂತ ಇದ್ರೆ. ಸೊ ಇವತ್ತಿನ ಡಿಸೈನ್ ಇದಾಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸೊಬ್ರು ನೋಡ್ತಾ ಇದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಕೂಡ ಟ್ರೈ ಮಾಡಿ, ಮರಿದಲ್ಲೇ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.